ಯಾವಾಗ ಕೊಟ್ರಿ ಅರ್ಜಿ ನೀವು? ಇವಾಗಲೇ ಈಗ ಆನ್ಲೈನಲ್ಲೇ ಕೊಡ್ಬೋದಲ್ಲ ಅರ್ಜಿ? ನೀವು ಬರೋ ಅಗತ್ಯ ಧೈರ್ಯ ಆಗ್ತಾ ಇಲ್ಲ ಅಂದ್ರೆ ಏನಂತ ಹೊಸದಾಗಿ ಖಾತೆ ಕೇಳ್ತಿದ್ದಾರ? ಓಕೆ, ಇವರು ಅರ್ಜಿ ಕೊಡ್ತಾರೆ. ಅರ್ಜಿ ಕೊಡೋದಷ್ಟೇ ಅವ್ರ ಕೆಲಸ, ಮಿಕ್ಕಿದ ಕೆಲಸ ನೀವು ಮಾಡೋದು. ಅವ್ರು ಕೂರಿಸ್ಕೊಂಡು ನೀವೇನು ತಮಾಷೆ ನೋಡ್ತೀರಾ? ನಿಮ್ಗೇನು ಕೆಲಸ? ಎಷ್ಟು ದಿನ ಆಯ್ತು ಸರ್ ನೀವು ಕೊಟ್ಟು? ಈಗ ಅರ್ಜಿ ಕೊಟ್ರಾ? ಇವಾಗ ಅಕ್ನಾಲೇಜ್ಮೆಂಟ್ ಕೊಟ್ರಾ ನಿಮಗೆ? ಇಲ್ಲ, ಇನ್ನು ಅವ್ರು ನೋಡ್ತಾನೆ ಇಲ್ಲ. ಯಾರು ಇವ್ರಿಗೆ ಬಿಸಿ ಇದೆ. ಯಾರು ಬಿಸಿ ಇರೋರು? ಯಾರು ಇವ್ರಿಗೆ? ನೀವು ಬಂದರು ಕೂತ್ಕೊಂಡ್ರು ಇವ್ರು ಪಾಡಿ ಇವ್ರನ್ನ ಏನಿದೆಲ್ಲ ಇದು? ಏನು ಕಚೇರಿನ ಏನಿದೆ? ಇಲ್ಲ ಇಲ್ಲ, ಅಲ್ಲಿಂದ ಕೊಟ್ಟಿದ್ದೆ, ಅದು ಟ್ಯಾಲಿ ಆಗಿಲ್ಲ ಅಂತ ಕೊಟ್ಟಿದ್ರೆ ಆಮೇಲೆ ಚೆಕ್ ಲಿಸ್ಟ್ ರೈಟ್ ಮಾಡ್ಕೊಡೋದು ಕೇಳಿ. ನಿಮ್ಮ ಸೆಕ್ಷನ್ನ ನೀವು ನೋಡ್ಕೊಳ್ಳಿ, ನಿಮ್ಮ ಜವಾಬ್ದಾರಿ ಅಷ್ಟು. ನಿಮ್ಮ ಮಧ್ಯೆ ಏನು ನೋಡ್ಕೊಳ್ಳೋದು ನೀವು? ಈಗ ಆಯ್ತು, ಇವ್ರು ಯಾರೋ ಹಿರಿಯ ನಾಗರಿಕರು ಬಂದವ್ರೆ, ಅವ್ರ ಪ್ರಾಬ್ಲಮ್ ಇದೆ, ಕೇಳಿ ಕಳಿಸ್ಬೋದಲ್ವ ನೀವು? ಇಲ್ಲ ಸರ್, ನಾನು ಇಲ್ಲಿ ಜಸ್ಟ್ ಆಯ್ತು, ನೀವು ನೋಡಬೇಕು. ಇಟ್ ಈಸ್ ಆಲ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಡೋಂಟ್ ಅಲೋ ಎನಿಬಡಿ ಅನ್ಆಥರೈಸ್ಡ್ ಪೀಪಲ್ ಇನ್ ಟು ದಿ ಆಫೀಸ್. ಆ್ಯಂಡ್ ನಿನ್ನೆ ನೀವು ಡೈರೆಕ್ಷನ್ ಕೊಟ್ಟು ಕೂಡ ನೀವು ಮಾಡಿಲ್ಲ ಅಂತಂದರೆ ದೆನ್ ಇಟ್ ಈಸ್ ಯುವರ್ ಲ್ಯಾಬ್ಸ್. ಏನು ನಾವೇ ಬಂದು ಎಲ್ಲನೂ ಹೇಳ್ಕೊಡ್ಬೇಕಾ ನಿಮಗೆ? ಕೈ ಹಿಡಿದು ಮಾಡಿಸ್ಬೇಕಾ? ಇವರೆಲ್ಲ ಹೇಳೋದಕ್ಕೆ ಅವ್ರಿಗೆ ಯಾಕೆ ನೀವು ಬಂದು ಕೂತ್ಕೋಬೇಕು? ಇಂಥ ಟೈಮ್ ಕೊಡ್ತೀವಿ ಬರ್ತಾರೆ, ಅವ್ರು ಬೇರೆ ಕೆಲಸ ಇಲ್ವಾ? ಈಸ್ ಆಲ್ಸೋ ಆನ್ ಆಫೀಸರ್, ಬೇರೆ ಇಲಾಖೆಯಲ್ಲೂ ಕೆಲಸ ಮಾಡ್ತಾರೆ ಅವರು. ಯಾವರು ಇದೇ ಊರ KGF? ಮತ್ತೆ ಈಗ ಆಸ್ಟೆಲ್ ಕಮಾಂಡ್ ವಾಟ್ ಟೈಮ್ ಯು ಕ್ಯಾನ್ ಗಿವ್? ಯಾರ ಹತ್ರ ಇದೆ? ಏನ ಕಳಿಸಿದ ಮೇಲೆ ನೀವು ಯಾಕೆ ಅವ್ರನ್ನ ಇಲ್ಲಿ ಕೂರಿಸ್ಕೊಂಡಿದ್ದೀರಿ? ಎಲ್ಲರೂ ನಾನು ಬಂದಾಗಲೇ ಬಂದಿದ್ದ? ಕಣ್ಣಿಲ್ಲ ನಿಮಗೆ? ಕೊಡಿ ಅವರಿಗೆ. ಏನಮ್ಮ ಖಾತೆ? ಯಾವ ಖಾತೆ ಹೇಳಿ? ಯಾರಿಗೆ ಬರುತ್ತೆ ವಾರ್ಡ್ ನಂಬರ್ 32? ಇನ್ಸ್ಪೆಕ್ಟರ್ ಹಾಂ ಹೇಳಿ ಮೇಡಮ್. ಇನ್ನೊಬ್ರು ಹೆಸರು ಕಟ್ತಾ ಇದ್ದಾರೆ ಸರ್, ಅದು ಹೆಂಗೆ ಕಟ್ಟಿದ್ರಿ? ಮುನಿಸ್ವಾಮಿ ಅಂತ ನಮ್ಮ ತಾತ ಹೆಸರು. ಇವಾಗ ಅವರಿಗೆ ಎಲ್ಲಪ್ಪನೂ ಏನು ಆಗಲ್ಲ, ಕಮಲಮ್ಮನೂ ಏನು ಆಗಲ್ಲ. ಅದು ಖಾತೆ ಹೆಂಗೆ ಹೋಯ್ತು? ಈಗ ಯಾರ ಹೆಸರು ಖಾತೆ ಇದೆ? ಇವಾಗ ಕಮಲಮ್ಮ ಮತ್ತೆ ಫಸ್ಟ್ ಇರೋದು ನಮ್ಮ ತಾತ ಹೆಸರಲ್ಲಿ. ನಮ್ಮ ತಾತ ಹೆಸರಿಂದ ಅವ್ರಿಗೆ ಏನು ರಿಲೇಷನ್ ಇಲ್ಲ, ಅವ್ರ ಹೆಸರು ಹೆಂಗೆ ಹೋಯ್ತು? ಯಾವಾಗ ಆಗಿದೆ? 2-3 ವರ್ಷದಿಂದ ಆಗಿದೆ ಸರ್. ನೀವು ನೋಡ್ಕೊಂಡಿಲ್ವಾ? ಇದು ಕೋರ್ಟಲ್ಲಿ ಇತ್ತು ಸರ್, ವಯಸ್ಸಾದವ್ರು ನಮ್ಮ ಅಜ್ಜಿ. ನಿಮ್ಗೆ ಯಾವಾಗ ಗೊತ್ತಾಯ್ತು ಇದು? ಇವಾಗ ಈ ಮಧ್ಯನೇ ಗೊತ್ತಾಗಿದೆ ಸರ್. ನಿಮಗೆ ಚೆಕ್ ಮಾಡ್ತಾ ಇದ್ದೀರಪ್ಪ? ಯಾವಾಗ? ನೀನೇ ಹೋಗಿದ್ದು ಸರ್, ಮಧ್ಯಾಹ್ನ ಹೋಗಿದೆ ಸರ್. ಅಲ್ಲಿ ಸ್ಪಾಟ್ ಇದು ಮಾಡೋಕ್ಕೆ ಎಲ್ಲ ಗಲಾಟೆ ಐತೆ ಸರ್, ಹಂಗಾಗಿ ಬರ್ಕೊಡು ಅಂತೇಳಿ. ಅವ್ರನ್ನ ಯಾಕೆ ಬರೋಕ್ಕೆ ಹೇಳಿದ್ದೀರಿ? ಇಲ್ಲ ಸರ್, ಅವರು ಆಲ್ರೆಡಿ ಕಾತಿದೆ ಸರ್ MRನಲ್ಲಿ 23, 29 ಅವರು ಯಲ್ಲಪ್ಪ ಇಂದ ಇವ್ರಿಗೆ ಕಮಲಮ್ಮ ಅವರಿಗೆ MRನಲ್ಲಿ ಇದೆ ಸರ್. ಆ ಆಧಾರದ ಮೇಲೆ ಖಾತೆ ಕೊಟ್ಟಿದ್ದಾರೆ ಸರ್. ಇವಾಗ ಯಾವ ಆಧಾರದ ಮೇಲೆ ಮಾಡಿದ್ದಾರೆ? ಇದು MR19 ಪ್ರಕಾರ ಮಾಡಿದ್ದಾರೆ. ಏನು ಯಾವ ಡಾಕ್ಯುಮೆಂಟ್? ಡಾಕ್ಯುಮೆಂಟ್ಸ್ ಇದೆ ಸರ್, ಅವರು ದಾನ ಪತ್ರ ಯಲ್ಲಪ್ಪಿಂದ ಇವರಿಗೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, ಅದರ ಮೇಲೆ ಮಾಡಿದ್ದಾರೆ. ಅದ್ರ ಮೇಲೆ 2023-24ರಲ್ಲಿ ಆಗಿದೆ ಸರ್. ಅದು ಖಾತೆ ಕೊಟ್ಟಿದ್ದಾರೆ. ಇವಾಗ ನಮಗೆ 20-40 ಖಾತೆ ಬೇಕು ಅಂತ ಹೇಳ್ಕೊಂಡು ತಿದ್ದುಪಡಿ ಹಾಕಿದ್ದಾರೆ ಸರ್ ಅವರು. ಹೋಗ್ಬಿಟ್ಟು ನಾವು ಅಳತೆ ಮಾಡೋದು ಈ ತರ ಗಲಾಟೆ. ಈಗ ನೀವು ಅಲ್ಲಿಲ್ವಾ? ಸರ್ ಅಲ್ಲ ನೀವು ಇದ್ದೀರಾ? ಮುನಿಸ್ವಾಮಿಯಿಂದ ಎಲ್ಲಪ್ಪ ಹೆಂಗಾಯ್ತು? ಅವ್ರ ಮಗಳು ಅಲ್ಲ, ಸೊಸೆನೂ ಅಲ್ಲ, ದಾನ ಮಾಡಿದಾರಲ್ಲ. ಈಗ ಅಲ್ಲಿ ಕೇಳ್ಕೊಳ್ಳಿ, ಅಲ್ಲಿ ಏನ್ ದಾಖಲೆ ಇದೆ ಅಷ್ಟು ಮಾತ್ರ ಹೇಳ್ತಾರೆ. ನೀವು ದಾನ ಪತ್ರ ರಿಜಿಸ್ಟರ್ ಆಗಿದ್ರೆ ರಿಜಿಸ್ಟ್ರೇಷನ್ ಹೇಳ್ಕೊಳ್ಳಿ, ಸ್ವಲ್ಪ ಹೇಳ್ಕೊಳ್ಳಿ. ನಾನು ಹೇಳ್ತಾ ಇರೋದು, ಯಾರಾದ್ರೂ ಯಾರಿಗೆ ದಾನ ಮಾಡಿದ್ರೆ ಅದು ರಿಜಿಸ್ಟರ್ ಆಗಿದ್ರೆ ನೀವು EC ತಗೊಳ್ಳಿ, ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಆವಾಗ ಅಲ್ಲಿ ಯಾವ್ದ್ರ ಮೂಲಕ ಆಗಿದೆ ಅಂತ ಗೊತ್ತಾಗುತ್ತೆ, ಆಯ್ತಾ? ಇಲ್ಲಿ ನಿಮ್ಗೆ ಅವ್ರು ಏನು ಇವ್ರ ಹತ್ರ ಏನೂ ದಾಖಲೆ ಇಟ್ಟಿರೋದಿಲ್ಲ. ಅವರು ದಾಖಲೆ ಇಲ್ಲ ಸರ್, ನಮಗೆ ಅರ್ಥ ಆಗಲಿಲ್ಲ ಇದ್ರ ಬಗ್ಗೆ. ಅವ್ರ ಹತ್ರ ನಾನೇ ಹೇಳ್ತಾ ಇದ್ದೀನಲ್ಲ, ನೀವು ಸಂಜೆ ಎಲ್ಲ 4 ದಿನ ಕೂತ್ಕೊಂಡು ನಿಮ್ಗೆ ಅರ್ಥ ಆಗೋಲ್ಲ, ಯಾಕೆಂದ್ರೆ ಅವ್ರು ನಿಮ್ಗೆ ಅರ್ಥ ಮಾಡಿಸಲ್ಲ. ನಾನೇ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನೀವು EC ಏನಂತಿದೆ ನೀವು ಅವ್ರಿಗೆ ತೋರಿಸಿದ್ರೆ ನೀವು ಮತ್ತೆ ತಪ್ಪು ಮಾಡ್ತೀರಿ, ಅವ್ರು ನಿಮ್ಗೆ ಸಹಾಯ ಮಾಡೋದಿಲ್ಲ ಅಷ್ಟೇ. ಅಂದ್ರೆ ಇಂಥವ್ರಿಂದ ಇಂಥವ್ರ ಹೆಸರಿಗಾಗಿದೆ, ಈ ರೀತಿ ಆಗಿದೆ ಅಂತ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಟ್ಟಿರ್ತೀರಾ? ನೀವು ಡಾಕ್ಯುಮೆಂಟ್ಸ್ ಇಟ್ಟಿದ್ದೀರಾ? ಡಾಕ್ಯುಮೆಂಟ್ಸ್ ಇವ್ರು ಇಟ್ಟಿರೋದಿಲ್ಲ ನನಗೆ ಗೊತ್ತಿರೋ ಹಾಗೆ. ಈಗೆಲ್ಲ ಆನ್ಲೈನ್ ಆಗಿದೆ. ನಿಮಗೆ ಆಗ್ಲೂ ಕೂಡ ಸಮಾಧಾನ ಇಲ್ಲ ಅಂದ್ರೆ ದೆನ್ ಯು ಹ್ಯಾವ್ ಟು ಗೋ ಟು ಕೋರ್ಟ್. ಎಷ್ಟು ಖಾತೆ ಬಾಕಿ ಇದೆ? ನಮ್ಮ ಹತ್ರ 2-3 ದಿವಸ ಅಷ್ಟೇ. 2-3 ಐದಾ? ಕರೆಕ್ಟಾಗಿ ಹೇಳು. ಖಾತೆ ಮಾಡಬೇಕಾದ್ರೆ ಎಷ್ಟು ಪೆಂಡೆನ್ಸ್ ಇದೆ ಹೇಳಿ. ನೀವು ರೆವಿನ್ಯೂ ಆಫೀಸರ್, ನಿಮ್ಗೆ ಗೊತ್ತಿಲ್ವಾ? ಏನು ಗೊತ್ತಿಲ್ಲ ಮತ್ತೆ ಏನು ತರಿಸ್ತೀರಿ ನೀವು? ಇರೋ 3 ಜನ 4 ಜನ ನಿಮ್ಮ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಎಷ್ಟು ಜನ ಇನ್ಸ್ಪೆಕ್ಟರ್ಸ್? 4 ಜನ ಇನ್ಸ್ಪೆಕ್ಟರ್ಸ್ ಹತ್ರ ಎಷ್ಟು ಖಾತೆಗಳು ಬಾಕಿ ಇದೆ ಅಂತ ಗೊತ್ತಾಗಲ್ವಾ?
ನಿಮ್ಮ ಲಾಗಿನಲ್ಲಿ ಎಷ್ಟು ಖಾಲಿ ಬಾಕಿ ಇದೆ? ಎಷ್ಟು ದಿನ ಆಯ್ತು ನೋಡಿ ಸಿಸ್ಟಮ್? ಯಾರು ನಿಮ್ಮಲ್ಲಿ ಎಷ್ಟು ಬಾಕಿ ಇದೆ ಅಂತ ಕೇಳಿದೆ ನಾನು ಅಷ್ಟೇ. ಎಷ್ಟು ಬಾಕಿ ಇದೆ? ನಿಮ್ಮ ಲಾಗಿನಲ್ಲಿ ಎಷ್ಟು ಬಾಕಿ ಇದೆ ಅಂತ ಗೊತ್ತಿಲ್ವಾ? ಎಷ್ಟು ದಿನ ಆಯ್ತು ನೋಡಿ ನೀವು ಹಾಗಾದ್ರೆ? ಈಗ ಪ್ರತಿದಿನ ನೋಡ್ಬೇಕು ಅಂತ ಗೊತ್ತಿಲ್ಲ ನಿಮಗೆ? ಕೆಲಸ ಕ್ಲಿಯರ್ ಮಾಡ್ಬೇಕು ಅಂತ ತರಿಸಿ. ಯಾರ ಹತ್ರ ತರಿಸ್ತಾ ಇದೆ ಸಿಸ್ಟಮ್? ಎಲ್ಲಿ ಸಿಸ್ಟಮ್? ಯಾರ ಹತ್ರ? ಯಾವ ಯಾರು ಯಾರು ಹೇಳಪ್ಪ? ಅವ್ರು ಯಾರು ಹೇಳಿದಾರೆ? ಅವರು ಇಂಡಿವಿಜುವಲ್ ಆಗಿ ಹೇಳಿ. ಯಾರು ಅದೇ ಯಾರು? ಒಂದಿದೆ ಸರ್ ನಮ್ಮ ಕೈ. ಯಾವಾಗ? 79? ಯಾಕೆ ಇಟ್ಕೊಂಡಿದ್ದೀರಿ? 79 ಯಾಕೆ ಇಟ್ಕೊಂಡಿದ್ದೀರಿ? ಯಾರು ಫೈಲ್ಸ್ ಕೊಡೋದು ನೀವು ಕ್ಲಿಯರ್ ಮಾಡಿದ್ದೀರಾ? ಓಲ್ಡ್ ಯಾವುದು ಇಲ್ಲ ಸರ್, ಓಲ್ಡ್ ಎಲ್ಲ ಕ್ಲಿಯರ್ ಮಾಡಿದೆ ಸರ್. You don't have to wait for the last day unless there is an objection. Objection ಇಲ್ಲ ಅಂದ್ರೆ ನೀವು ಯಾಕೆ ಇಟ್ಕೊಂಡಿದ್ದೀರಿ? 79 ಖಾತೆಗಳು ಯಾಕೆ ಇಟ್ಕೊಂಡಿದ್ದೀರಿ? ಅಲ್ಲ, why are you tell me why are you keeping all this? ಪದೇ ಪದೇ ನಾನು ಕೇಳ್ತಾ ಇದ್ದೀನಿ, ಇಲ್ಲ ತರ ಡೋಂಟ್ ಆಕ್ಟ್ ಸ್ಮಾರ್ಟ್. ಅರ್ಥ ಆಗಲ್ಲ ಹೇಳ್ತಾ ಇದ್ರೆ? ಈಗ ಅವ್ರ ಲಾಗಿನಲ್ಲಿ 79 ಇದೆ, ನೀವು ಅವ್ರು ಕೊಡಬೇಕು, ನೀವು ಮಾಡಲ್ಲ. ಏನು ವಾಟ್ ಇಸ್ ಇಟ್ ಮೀನ್? ಅವ್ರು ಕೊಡಬೇಕು, ನೀವು ತರಿಸ್ಬೇಕು. ಯು ಆರ್ ದ ಕಮಿಷನರ್ ಅಂಡ್ ವಾಟ್ ಆರ್ ಯು ಡೂಯಿಂಗ್ ಹಿಯರ್ ದೆನ್? ಯಾಕೆ ಫೈಲ್ಸ್ಗಳು ಇಟ್ಕೊಂಡಿದ್ದೀರಿ? ಯಾಕೆ ಕೊಟ್ಟಿಲ್ಲ ಅವರಿಗೆ ಫೈಲ್ಸ್ಗಳು? ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದೆ. ಏನು ಅಪ್ಡೇಟ್ ಮಾಡೋ? ಅವ್ರ ಲಾಗಿನ್ಗೆ 79 ಹೆಂಗೆ ಬಂತು? 79 ನೀವೆಲ್ಲ ಕ್ಲಿಯರ್ ಮಾಡಿ ಕಳಿಸಿದ ಮೇಲೆ ತಾನೇ ಲಾಗಿನ್ಗೆ ಹೋಗಬೇಕು. ದೆನ್ ನೀವು ಫೈಲ್ಸ್ ಕೊಡೋಕ್ಕೆ ನಿಮ್ಗೆ ಏನು ಕಷ್ಟ? ಎತ್ಕೊಡ್ರಿ ಫೈಲ್ ಎಲ್ಲರೂ. ಗೆಟ್ ಆಲ್ ದ ಫೈಲ್ಸ್, 79 ಫೈಲ್ಸ್ ತರಿಸ್ಕೊಡ್ರಿ. ನಿಮ್ಮ ಫೈಲ್ ನಿಮ್ಮ ಚೇಂಬರ್ಗೆ ಈಗ ಕ್ಲಿಯರ್ ಮಾಡ್ರಿ. ಈಗ ವಿದಿನ್ 1 hour ಯು ಶುಡ್ ಕ್ಲಿಯರ್ ಆಲ್ ದ 79 ಫೈಲ್. ಅದು ಎಷ್ಟು ಟೈಮ್ ಇದೆ ನಿಮ್ಮಲ್ಲಿ? ತರಿಸ್ಕೊಡಿ. ಈಗ ಗಿಟ್ ಮಿ ದ ರಿಪೋರ್ಟ್. ತರಿಸಿ ರಿಪೋರ್ಟ್ ತರಿಸಿ. ಇನ್ನೇ ನಿಮಗೆ ಹೇಳ್ರಿ, ಯಾರ ಹತ್ರ ನಿಮ್ಮ ಹತ್ರ ಎಷ್ಟಿದೆ? 4 ಇದೆ. ಯಾವ 4 ಹೇಳು? ಏಯ್, ನಾನು ಅದನ್ನೇ ಮಾತಾಡ್ತೀಯಲ್ಲ, ಎಷ್ಟು ಮಾತಾಡ್ತೀನಿ ನೀನು? ಕಲೆಕ್ಷನ್ಗೆ ಹೋಗಿದ್ದಂತೆ. ಡಿಸ್ಚಾರ್ಜಿಂಗ್ your duty properly, Mr. Shid. No, don't simply talk. ಏನು ನಿಮ್ಮ ಆಫೀಸ್ ನಡೆಸೋ ರೀತಿನ ಇದು? ಒಬ್ಬೊಬ್ಬರು ಕೇಳೋದು ಸಿಸ್ಟಮ್ ಅಂತ ಹೇಳ್ತಾರಲ್ರಿ. ಏನು ನಡಿ ಸಿಸ್ಟಮ್ ಅಲ್ಲಿ ತೋರಿಸಿ ನೋಡಿ. ಲಾಸ್ಟ್ ಡೇಟ್ 19 ಇದೆ. ನಾಳೆ 19. ಎಣ್ಣೆ ಯಾರಿಂದ ಬಂತು ನಿಮಗೆ? ಸಿಟಿಸನ್ ಆಗಿದೆ. ನೆನ್ನೆ ಹಾಕಿದಾರ? ಹೌದು ಸರ್, 17. ಓಕೆ, ಇನ್ನೊಂದು ತೆಗೀರಿ. ಯಾರು ಕೊಡಿ. ಎಷ್ಟು ಜನ ಇದ್ದಾರೆ ಬಿಲ್ ಕಲೆಕ್ಟರ್ಸ್? 5 members. ಅವ್ರಿಗೆ ನೀವು RI ಚಾರ್ಜ್ ಕೊಟ್ಟಿದ್ದೀರಾ? ನಾನು ಹೇಳ್ತಾರೆ RI ತೆಗಿಯಮ್ಮ. ಸರಿ. ಈಗ ಖಾತೆ ಮಾಡೋದು ಯಾರಮ್ಮ? RI ಎಲ್ಲಿಂದ ಬರುತ್ತೆ? ಅದನ್ನೇ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ಪ್ರಾಬ್ಲಮ್ ಎಲ್ಲ RIಗಳಿಗೂ ಎಲ್ಲ ನಗರಸಭೆಯಿಂದಲೂ ಸಿಸ್ಟಮ್ಸ್ ಇದೆ. ಇವ್ರೊಬ್ಬರ ಮೇಲೆ ಡಿಪೆಂಡ್ ಆಗೋದು. ನಿಮಗೆ ದುಡ್ಡಿಲ್ವಾ ಅಂತ ನಾನು ದುಡ್ಡು ಕೊಡಲ್ಲ ಅಂತ ಹೇಳಿದ್ದೀನ? ನಿಮ್ಮ ಆಫೀಸ್ ಹೆಂಗೆ ಬೇಕು ಏನು ಬೇಕು ಕೇಳೋದು ನಿಮ್ಗೆ ಆಗೋದಿಲ್ಲ. ಕೆಲಸಕ್ಕೆ ಬರೆದ ರಸ್ತೆಗಳು ಚರಂಡಿಗಳೆಲ್ಲ ತಗೊಂಡ್ಬರ್ತೀವಿ ಅಪ್ರೂವಲ್ಗಳಿಗೆ. ಒಂದು ಸಿಸ್ಟಮ್ ಇಟ್ಕೊಂಡು ನೀವೆಲ್ಲರೂ ಇಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಿ. ಎಲ್ಲಿ RIಗಳೆಲ್ಲ ಇಲ್ಲೇ ಕೊಟ್ಟಿದ್ದೀರಲ್ಲ ನೀವು? ಸರ್, ಯಾವಾಗ ಬಂದಿದೆ? ಯಾರಿಂದ ಬಂದಿದೆ? ಸಿಟಿಸನ್ ಆಗಿ ಬಂದಿದೆ ಸರ್. ನಾಳೆ 8 ಲಾಸ್ಟ್ ಗೆರಡೆ ಬಂದಿದೆ. ಓಕೆ, ಇನ್ನು RIಗಳು ಯಾರಿದ್ದಾರೆ? ನಿಮ್ಮ ಕಮಿಷನರ್ ಇಲ್ಲಿ ಓಪನ್ ಮಾಡೋದಾ? ನನಗೆ ಕೇಳಿದ್ರೆ ಯಾರು RI ಇಲ್ಲಿಗೆ